ನಮಸ್ಕಾರ ಎಲ್ರಿಗೂ ಪ್ರೊಡಕ್ಟಿವ್ ನಾಲೆಡ್ಜ್ ಚಾನೆಲ್ಗೆ ಸ್ವಾಗತ. ಕೆಲವೊಂದು ವಿಷಯಗಳನ್ನ ನಾನು ನಿಮಗೆ ಹೇಳೋದು ನೀವು ಎದುರುಕೊಳ್ಳಿ ಅಂತ ಅಲ್ಲ, ಬಿಕಾಸ್ ಜಸ್ಟ್ ನನ್ನ ವಿಡಿಯೋಸ್ಗಳು ಅಟ್ ಪ್ರೊಡಕ್ಟಿವ್ ನಾಲೆಡ್ಜ್ ಚಾನೆಲ್ ಪಾಸಿಟಿವ್ ಆಗಿರಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಆದರೆ ಕೆಲವೊಂದರ ಬಗ್ಗೆ ನಾವು ತಿಳ್ಕೊಂಡಿದ್ದಾಗ, ಆ ಸೆಲ್ಫ್ ಅವೇರ್ನೆಸ್ನ ಮೂಡಿಸ್ಕೊಂಡಿದ್ದಾಗ ಟ್ಯಾಕಲ್ ಮಾಡ್ಬೋದು ಈಸಿಯಾಗಿ ಸಿಚುಯೇಷನ್ಸ್ನ, ರೈಟ್? ಸೊ ಇವತ್ತು ನಾನು ಏನು ಹೇಳೋಕೊಟ್ಟಿದ್ದೀನಿ ಅಂದರೆ ಬ್ಲ್ಯಾಕ್ ಫಂಗಸ್. ಎಸ್, ಈ ಬ್ಲ್ಯಾಕ್ ಫಂಗಸ್ನ ಬಗ್ಗೆ ಸಾಕಷ್ಟು ರೂಮರ್ಸ್ನ ಕೇಳಿದ್ದೀರಾ ಅಲ್ವಾ ನೀವು? ಓಕೆ, ಬ್ಲ್ಯಾಕ್ ಫಂಗಸ್ ವೈಟ್ ಫಂಗಸ್ ಆಯಿತು. ಬ್ಲ್ಯಾಕ್ಗಿಂತ ವೈಟ್ ಡೇಂಜರಸ್ ಅಂದರು. ಅದಕ್ಕಿಂತ ಮತ್ತೊಂದು ಫಂಗಸ್ ವಿಚ್ ಈಸ್ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಆ್ಯಂಡ್ ದಟ್ ಈಸ್ ಯೆಲ್ಲೋ ಫಂಗಸ್. ಇದೆಲ್ಲಿಂದ ಬರುತ್ತೆ ಅಂದರೆ ಇದು ಎಲ್ಲಿಂದನೂ ಬರಲ್ಲ, ನಮ್ಮ ದೇಹದಲ್ಲೇ ಉಟ್ಕೊಳ್ಳುತ್ತೆ. ಇದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡೋಣ, ಆಂಗ್ಸೈಟಿ ಬೇಡ, ಬಟ್ ಅವೇರ್ನೆಸ್ ಇರಲಿ. ಇನ್ನು ಕೆಲವರು ಹೇಳಿದ್ರು ಕೋವಿಡ್ಗೂ ಮುಂಚೆನೇ ಬ್ಲ್ಯಾಕ್ ಫಂಗಸ್ ಎಕ್ಸಿಸ್ಟೆಡ್. ಇನ್ನು 7% ಬಿಲೀವ್ ದಟ್ ಬ್ಲ್ಯಾಕ್ ಫಂಗಸ್ ಇಸ್ ಕಂಟೇಜಿಯಸ್, ಅಂದರೆ ಅಂಟು ರೋಗ ಅಂತ. ಬಟ್ ಇಲ್ಲ, ವೈರಸ್ ಅಂದರೆ ಸ್ಪ್ರೆಡ್ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ, ಫಂಗಸ್ ಅಂದರೆ ಸ್ಪ್ರೆಡ್ ಆಗೋದಿಲ್ಲ. ಇನ್ನು 8% ಆಫ್ ದೆಮ್ ಬಿಲೀವ್ ಬ್ಲ್ಯಾಕ್ ಫಂಗಸ್ ಇಸ್ ಕಾಸ್ಡ್ ಬೈ ಕೋವಿಡ್, ಅಂದರೆ ಕೋವಿಡಿಂದಾನೇ ಬ್ಲ್ಯಾಕ್ ಫಂಗಸ್ ಕಾಸ್ ಆಗ್ತಿದೆ ಅಂತ. ಈವನ್ ದಟ್ ಇಸ್ ನಾಟ್ ಟ್ರೂ. ಇನ್ನು 7% ಆಫ್ ದೆಮ್ ಬಿಲೀವ್ ದಟ್ ಕೋವಿಡ್ ವ್ಯಾಕ್ಸಿನೇಷನ್, ಅಂದರೆ ಏನು ತಗೊಂಡಿದ್ದೀವಿ ನಾವು ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್, ಇದು ವಿಲ್ ಆಲ್ಸೋ ಪ್ರೊಟೆಕ್ಟ್ ಅಸ್ ಅಗೇನ್ಸ್ಟ್ ಬ್ಲ್ಯಾಕ್ ಫಂಗಸ್ ಅಂತ. ಈವನ್ ದಟ್ ಇಸ್ ನಾಟ್ ಟ್ರೂ. ಹಾಗಿದ್ರೆ ನಿಜ ಏನು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು? ಕರೆಕ್ಟ್, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನೆಲ್. ಇವತ್ತು ನಿಜವಾಗ್ಲೂ ಜನಗಳಿಗೆ ರಿಯಲಿ ಇಂಪಾರ್ಟೆಂಟ್ ಅಡ್ವೈಸ್ ನನ್ನ ಕಡೆಯಿಂದ. ಅಂದರೆ ತುಂಬ ಜನ ಈ ಬ್ಲ್ಯಾಕ್ ಫಂಗಸ್ ಅಂತ ಹೆದರಿಸ್ತಾ ಇದ್ದಾರೆ. ಬಹಳಷ್ಟು ಜನ ಹೇಗಾಗಿದೆಯಪ್ಪ ಅಂದರೆ ಕೋವಿಡ್ ರಿಕವರ್ ಪೇಷಂಟ್ಸ್ ಬಗ್ಗೆ ಹೇಳ್ತಾ ಇರೋದು ನಾನು. ಮೂಗು ಕಟ್ಕೊಂಡ್ರೆ ಸಾಕು, ನನಗೆ ಬ್ಲ್ಯಾಕ್ ಫಂಗಸ್ ಆಗಿದೆಯಾ ಅಂತ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ನಾಟ್ ಓನ್ಲಿ ಕೋವಿಡ್ ಪೇಷಂಟ್ಸ್ ಅವರು, ನಾವು ಅಷ್ಟೇ ನಾರ್ಮಲ್ ಪೀಪ್ಸ್. ನಮಗೇನಾದರೂ ಸಣ್ಣದಾಗಿ ತಲೆನೋವು ಬಂದರೆ, ಬಾಡಿ ಪೇಯ್ನ್ ಬಂದರೆ ಸಾಕು, ಮುಗೀತು ಕತೆ, ನಂಗೆ ಕೊರೋನಾ ಬಂದಿದೆ ಅಂತ ಅಲ್ವಾ? ಈ ಮೀಡಿಯಾದವ್ರು ಏನು ಮಾಡ್ತಾ ಇದ್ದಾರೆ ಅನ್ಫಾರ್ಚುನೇಟ್ಲಿ ಅಂದರೆ ಒಂದು ಸ್ಮಾಲ್ ಕಾಂಪ್ಲಿಕೇಶನ್ಸ್, ನೋ ಡೌಟ್ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಬ್ಲ್ಯಾಕ್ ಫಂಗಸ್ ಬಗ್ಗೆ. ಆದರೆ ಹೇಗಾಗ್ಬಿಟ್ಟಿದೆ ಅಂದರೆ ಇದನ್ನು ಇವರು ಪ್ರೆಸೆಂಟ್ ಮಾಡ್ತಾ ಇರೋ ರೀತಿ ಹೆಂಗಿದೆ ಅಂದರೆ, ಪ್ರತಿಯೊಬ್ಬರಿಗೂ ಕೋವಿಡ್ ರಿಕವರ್ ಪೇಷಂಟ್ಸ್ಗೆ ಹೇಳಿದ್ನಲ್ಲ, ಸಣ್ಣದಾಗಿ ಮೂಗು ಕಟ್ಕೊಂಡ್ರೆ ಸಾಕು, ನನಗೆ ಬ್ಲ್ಯಾಕ್ ಫಂಗಸ್ ಬಂದಿದೆ, ಅಯ್ಯೋ ನನಗೆ ಟ್ರೀಟ್ಮೆಂಟ್ ಸಿಗಲ್ವಾ, ಅದಕ್ಕೇನು ಇಂಜೆಕ್ಷನ್ ಇಲ್ವಾ, ನಾನು ಸತ್ತೋಗ್ಬಿಡ್ತೀನಾ ಅಂತ. ದಯವಿಟ್ಟು ಹೇಳ್ತೀನಿ, ಬ್ಲ್ಯಾಕ್ ಫಂಗಸ್ ಇಸ್ ಆನ್ ಆಪರ್ಚುನಿಸ್ಟಿಕ್ ಫಂಗಸ್. ಇದು ನಮ್ಮ ಸುತ್ತಮುತ್ತಲೂ ಇರುತ್ತೆ. ಇಟ್ ಈಸ್ ಸ್ಯಾಪ್ರೋಫೈಟ್. ಸ್ಯಾಪ್ರೋಫೈಟ್ ಅಂದರೆ ಮಣ್ಣಿನಲ್ಲಿ, ತರಕಾರಿಯಲ್ಲಿ, ಅಂದರೆ ಕೊಳೆತ ತರಕಾರಿಯಲ್ಲಿ, ಕೊಳೆತ ಫ್ರೂಟಲ್ಲಿ ಇರುತ್ತೆ. ಇನ್ನು ಈ ಪಿಕ್ಕಲ್ಸ್ ಅಂದರೆ ಉಪ್ಪಿನಕಾಯಿನ ಸರಿಗೆ ಕ್ಲೋಸ್ ಮಾಡಿಲ್ಲ ಅಂದರೆ ಬಾಟಲ್ ಒಳಗೆ ಫಂಗಸ್ ಡೆವಲಪ್ ಆಗುತ್ತೆ. ಇದನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರ. ಇನ್ನು ಈ ಬ್ರೆಡ್ನ ತುಂಬ ದಿನ ಯೂಸ್ ಮಾಡದೆ ಇಟ್ಟಿದ್ರೆ ಅದ್ರ ಮೇಲೂ ಈ ಫಂಗಸ್ ಡೆವಲಪ್ ಆಗುತ್ತೆ. ಹೇಳಿದ್ನಲ್ಲ, ವೈರಸ್ಗೂ ಫಂಗಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ವೈರಸ್ಸು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ, ಹರಡುತ್ತೆ. ಆದರೆ ಫಂಗಸ್ ಹರಡೋದಿಲ್ಲ. ಆದರೆ ಆ ಫಂಗಸ್ನ ನಾವು ಕೈಯಿಂದ ಮುಟ್ಟಿ ಮೂಗನ್ನ ಟಚ್ ಮಾಡಿಕೊಂಡಾಗ ಅದು ಕಾಯಿಲೆ ತರುತ್ತೆ. ಬಟ್ ಇದು ಎಷ್ಟು ಸೇಫ್ ಫಂಗಸ್ ಅಂದರೆ, ಬೈ ಚಾನ್ಸ್ ನೀವು ನಿಮ್ಮ ತೋಟದಲ್ಲಿ ಗೊಬ್ಬರ ಮಾಡುವಾಗ ಅಥವಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಹೆಲ್ದಿ ಪರ್ಸನ್ ಕೈ ತೊಳೆಯದೆ ಆ ಕೈಯಲ್ಲೇ ತಮ್ಮ ಮೂಗನ್ನ ಮುಟ್ಕೊಂಡ್ರೆ ಆ ಫಂಗಸ್ ನಮ್ಮ ಮೂಗಿನ ಒಳಗೆ ಹೋದರೆ ನಥಿಂಗ್ ಹ್ಯಾಪನ್ಸ್. ಇಟ್ ಈಸ್ ಸಚ್ ಎ ಸೇಫ್ ಫಂಗಸ್. ಬಟ್ ಇದೇ ಫಂಗಸ್ಸು ನಾವು ICU ಇಂದ ರಿಕವರಿ ಆಗಿ ಬಂದ ಮೇಲೆ ಕೋವಿಡ್ ಪಾಸಿಟಿವ್ ಆಗಿ ಆಕ್ಸಿಜನ್ ಸಿಲಿಂಡರ್ ಮೇಲೆ ಡಿಪೆಂಡ್ ಆಗಿ, ಅಂದರೆ ವೆನ್ ಹಿ ಗಾಟ್ ಇನ್ ಟು ವೆಂಟಿಲೇಟರ್ ಸಪೋರ್ಟ್ ಇನ್ ದ ICU. ವೆಂಟಿಲೇಟರ್ ಅಂದರೆ ಏನು? ನಿಮ್ಮ ಬಾಯೊಳಗಿಂದ ಒಂದು ಟ್ಯೂಬ್ ಹೋಗಿರುತ್ತೆ, ನಿಮ್ಮ ಮೂಗೊಳಗಿಂದ ಒಂದು ಟ್ಯೂಬ್ ಹೋಗಿರುತ್ತೆ. ಸೊ ಅನ್ಫಾರ್ಚುನೇಟ್ಲಿ ದೇರ್ ಈಸ್ ಅ ಪಾಸಿಬಿಲಿಟಿ ಆಫ್ ಗೆಟ್ಟಿಂಗ್ ದಿಸ್ ಫಂಗಸ್. ಸೊ ದಿಸ್ ಫಂಗಸ್ ಇಸ್ ಎವ್ರಿವೇರ್. ಎಲ್ಲಿ ದಂಡೆ ಇರುತ್ತಲ್ಲ, ತೇವ ಇರುತ್ತಲ್ಲ, ನೀರಿರುತ್ತಲ್ಲ, ಪಾಚಿ ಇರುತ್ತಲ್ಲ, ಅಲ್ಲಿ ಈ ಫಂಗಸ್ ಇರುತ್ತೆ. ಇದು ಹಾಸ್ಪಿಟಲಿಂದ ಆದರೂ ಬರ್ಬೋದು, ಇಲ್ಲ ಮನೆಗೆ ಬಂದ ಮೇಲಾದರೂ ನಮ್ಮ ಮನೇಲೆ ಗಾರ್ಡನಿಂಗ್ ಮಾಡೋಕ್ಕೆ ಹೋದಾಗ ಅಲ್ಲಿಂದ ಈ ಫಂಗಸ್ ಎಂಟ್ರಿ ಆದರೂ ಆಗ್ಬೋದು. ಯಾರಿಗೆ ಅಂತ ನಾನು ಬಹಳ ಕ್ಲೀನಾಗಿ ಹೇಳ್ತಾ ಇದ್ದೀನಿ. ಒನ್ ಹೂ ಗಾಟ್ ಸೆಕೆಂಡ್ ಲೈಫ್ ಬಿಕಾಸ್ ಆಫ್ ಗಾಡ್ಸ್ ಗ್ರೇಸ್. ಬಿಕಾಸ್ ಕೋವಿಡ್ ಪೇಷಂಟ್ಸ್ ಹಾಸ್ಪಿಟಲಿಂದ ಬರ್ತಾ ಇದ್ದಾರೆ ಅಂತ ಸಾಕಷ್ಟು ಸ್ಟೀರಾಯ್ಡ್ಸ್ ಕೊಟ್ಟಿರ್ತಾರೆ ಡಾಕ್ಟರ್. ಇನ್ನೊಂದು ವಿಷಯ, ಸ್ಟೀರಾಯ್ಡ್ಸ್ ಅಂದರೆ ಸಾಮಾನ್ಯ ಜನಕ್ಕೆ ಅರ್ಥ ಆಗೋದಿಲ್ಲ.
ಇದು ಒಂಥರ ರಾಮಬಾಣ ಇದ್ದಂಗೆ. ಇಟ್ ಈಸ್ ಅ ವಂಡರ್ಫುಲ್ ಡ್ರಗ್ ಟು ಸೇವ್ ಲೈಫ್, ನೋ ಡೌಟ್ ಅಬೌಟ್ ಇಟ್. ಅಟ್ ದ ಸೇಮ್ ಟೈಮ್ ಇಟ್ ಕ್ಯಾನ್ ಬ್ರಿಂಗ್ ಅಡಿಷನಲ್ ಕಾಯಿಲೆ. ಫಾರ್ ಎಕ್ಸಾಂಪಲ್, ತುಂಬ ಜನಗಳಿಗೆ ಸ್ಟೀರಾಯ್ಡ್ಸ್ ಕೊಡೋದ್ರಿಂದ ಅವ್ರಿಗೆ ಶುಗರ್ ಇಲ್ಲ ಅಂದರೂ ಶುಗರ್ ಕಾಣಿಸ್ಕೊಳ್ಳುತ್ತೆ ಆಫ್ಟರ್ ಸಮ್ ಟೈಮ್ಸ್. ಸೊ ಇದನ್ನು ನಿಲ್ಲಿಸಬೇಕು. ಸ್ಟೀರಾಯ್ಡ್ಸ್ ಜಾಸ್ತಿ ತಗೊಳ್ಳೋದನ್ನ ಜನ ಲೈಫ್ ಲಾಂಗ್ ಸ್ಟೀರಾಯ್ಡ್ಸ್ ಕಂಟಿನ್ಯೂ ಮಾಡಬಾರ್ದು, ಟೇಪರ್ ಮಾಡಿ ನಿಲ್ಲಿಸಬೇಕು. ಬಟ್ ಜನ ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಈ ಬ್ಲ್ಯಾಕ್ ಫಂಗಸ್ ಪ್ರೆಸೆಂಟೇಷನ್ ಆಫ್ ಸಿಂಪ್ಟಮ್ಸ್ ಬಗ್ಗೆ ಹೇಳೋದಾದರೆ ಡಿಪೆಂಡ್ಸ್ ಆನ್ ಗ್ಲೈಸಿಮಿಕ್ ಸ್ಟೇಟಸ್, ಅಂದರೆ ನಿಮ್ಮ ಬಾಡಿ ಶುಗರ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ಸೋ ನಿಮಗೆ ಒಂದಕ್ಕಿಂತ ಹೆಚ್ಚು ಕಾಯಿಲೆಗಳಿದ್ರೆ BP, ಶುಗರ್ ಆ್ಯಂಡ್ HIV. ಆ್ಯಂಡ್ ಹೇಳಿದಾಗೆ ಸ್ಟೀರಾಯ್ಡ್ಸ್ ಯೂಸೇಜ್ ಜಾಸ್ತಿ ಇದ್ದರೆ ಈ ಕಾಯಿಲೆ ಬರೋ ಸಾಧ್ಯತೆ ನಿಮಗೆ ಹೆಚ್ಚಿರುತ್ತೆ. ಆ್ಯಂಡ್ ಕೋವಿಡ್ ರಿಕವರ್ ಪೇಷಂಟ್ಸ್ಗೆ ಈ ಇನ್ಫೆಕ್ಷನ್ಸ್ ತುಂಬ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹೆಂಗೆ ಅಂದರೆ ಪೇಷಂಟ್ಸ್ ಸಿಂಪ್ಟಮ್ಸ್ನ ರಿಯಲೈಸ್ ಮಾಡೋ ಮುಂಚೆನೇ ಇದು ಆಲ್ರೆಡಿ ಪೇಷಂಟ್ಸ್ ಆರ್ಗನ್ಸ್ಗೆ ಆಕ್ರಮಣ ಮಾಡಿಬಿಟ್ಟಿರುತ್ತೆ. ಈ ಫಂಗಸ್ ನೋಸಿಂದ ಆರಿಜಿನೇಟ್ ಆಗಿ ರ್ಯಾಪಿಡ್ಲಿ ಸ್ಪ್ರೆಡ್ಸ್ ಅಲಾಂಗ್ ದ ಸೈನಸ್ ಪ್ಯಾಸೇಜ್ ಟು ಇನ್ಫೆಕ್ಟ್ ದ ಆರ್ಬಿಟ್. ಈ ಆರ್ಬಿಟ್ ಅಂದರೆ ಏನು? ನಮ್ಮ ಕಣ್ಣಿನ ಸುತ್ತ ಇರೋ ಬೋನ್ ಕ್ಯಾವಿಟಿ, ಅದರ ಜೊತೆಗೆ ಬ್ರೈನ್ಗೂ ಎಫೆಕ್ಟ್ ಮಾಡುತ್ತೆ. ಸೊ ಈ ಇನ್ಫೆಕ್ಷನ್ಸ್ನ 3 ಸ್ಟೆಪ್ಸಲ್ಲಿ ಕ್ಲಾಸಿಫೈ ಮಾಡ್ಬೋದು. ಒಂದು ಇನಿಷಿಯಲ್ ಸ್ಟೇಜ್, ಅಂದರೆ ಪೇಷಂಟ್ಸ್ಗೆ ಮೂಗು ಕಟ್ಕೊಳ್ಳೋದು, ಇಲ್ಲ ಉಸಿರಾಡೋಕ್ಕೆ ತೊಂದರೆ ಆಗೋದು, ಅವ್ರ ಮೂಗಿಂದ ಬ್ಲಡ್ ಡಿಸ್ಚಾರ್ಜ್ ಆಗೋದು ಆ್ಯಂಡ್ ಮೂಗು ಪೇಯ್ನ್ ಇರುತ್ತೆ. ಆವಾಗ ಪೇಷಂಟ್ಸ್ ವಿಲ್ ಸ್ಟಾರ್ಟ್ ಟು ಡೆವಲಪ್ ಫೇಶಿಯಲ್ ಪೇಯ್ನ್ ಆ್ಯಂಡ್ ನಮ್ನೆಸ್ ಮತ್ತು ಮುಖ ಊದ್ಕೊಳ್ಳೋಕೆ ಶುರು ಆಗುತ್ತೆ. ಆ್ಯಸ್ ದ ಇನ್ಫೆಕ್ಷನ್ ಪ್ರೋಗ್ರೆಸ್ ಆರ್ಬಿಟ್ಸ್ಗೆ ರೀಚ್ ಆದಾಗ ತಲೆನೋವು, ಆರ್ಬಿಟಲ್ ಪೇಯ್ನ್ ಅಂದರೆ ಪೇಯ್ನ್ ಇನ್ ಆರ್ ಬಿಹೈಂಡ್ ದ ಐ, ಜೊತೆಗೆ ಬ್ಲರ್ಡ್ ವಿಷನ್ ಕೂಡ ಆಗುತ್ತೆ, ಕಣ್ಣು ಸರಿಗೆ ಕಾಣಲ್ಲ, ಕೆಲವೊಂದ್ಸಲ ಡಬಲ್ ಇಮೇಜ್ ಕಾಣಿಸುತ್ತೆ. ಇನ್ನೂ ಜಾಸ್ತಿಯಾಗಿ ವಿಷನ್ ಲಾಸ್ ಕೂಡ ಆಗಬಹುದು, ಒಂದು ಕಣ್ಣು ಅಥವಾ ಬೋತ್ ಐಸ್. ಇನ್ನು ತುಂಬ ಸಿಂಪ್ಟಮ್ಸ್ ಹಿಂಗೆ ಡೆವಲಪ್ ಆಗ್ತಾ ಹೋಗುತ್ತೆ. ಅದನ್ನೆಲ್ಲ ಹೇಳಿ ಭಯ ಹುಟ್ಟಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಸೊ ಐ ಲೆಟ್ ದ ಸಿಂಪ್ಟಮ್ಸ್ ಹಿಯರ್. ಇನ್ನು ಟ್ರೀಟ್ಮೆಂಟ್ಸ್ ಬಗ್ಗೆ ಹೇಳಬೇಕು ಅಂದರೆ ನಾನು ಆಗಲೇ ಹೇಳಿದಾಗೆ ಡಯಾಬಿಟಿಕ್ ಪೇಷಂಟ್ಸ್ ಶುಗರ್ ಲೆವೆಲ್ ಫಸ್ಟು ಕಂಟ್ರೋಲ್ ಮಾಡ್ಕೊಳ್ಬೇಕು. ಆ್ಯಂಡ್ ಸ್ಟೀರಾಯ್ಡ್ಸ್ ಯೂಸೇಜ್ ಬಗ್ಗೆ ಗಮನ ಕೊಡಬೇಕು, ಲೈಕ್ ಟೈಮ್, ಡೋಸೇಜ್ ಮತ್ತು ಡ್ಯೂರೇಷನ್ಗಳ ಬಗ್ಗೆ. ಹೆದರೋ ಅವಶ್ಯಕತೆ ಇಲ್ಲ. ಪ್ರಾಪರ್ ಆ್ಯಂಟಿಫಂಗಲ್ ಟ್ರೀಟ್ಮೆಂಟಿಂದ ಅರ್ಲಿ ಕಂಡೀಷನಲ್ಲಿ ಡಿಟೆಕ್ಟ್ ಆದರೆ ಇದನ್ನು ಕ್ಯೂರ್ ಮಾಡಬಹುದು. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್ ಅಂತಾರಲ್ಲ, ಹಾಗೆ ದೇವರಿದ್ದಾರೆ. ದಯವಿಟ್ಟು ಹೆದ್ರಕ್ಕೆ ಹೋಗಬೇಡಿ, ಬೇರೆಯವ್ರನ್ನೂ ಹೆದರಿಸ್ಬೇಡಿ. ಡಾಕ್ಟರ್ಸ್ ಆರ್ ದೇರ್ ವಿತ್ ಅಸ್. ಪ್ಲೀಸ್ ಈ 3 ಕೈ ತೊಳೆಯೋದಾಗಿರಲಿ, ಸೋಷಿಯಲ್ ಡಿಸ್ಟೆನ್ಸು, ಮಾಸ್ಕ್ ಹಾಕೋದು, ಇದನ್ನು ಸರಿಯಾಗಿ ಫಾಲೋ ಮಾಡೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ ಪ್ರತಿಯೊಬ್ಬರು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ. ನೆಕ್ಸ್ಟ್ ಮಕ್ಳಿಗೂ ಬರುತ್ತೆ ವ್ಯಾಕ್ಸಿನ್. 3rd ವೇವಲ್ಲಿ ಯಾಕೆ ಮಕ್ಕಳು ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಅಂದರೆ ಮಕ್ಕಳಿಗೆ ಇನ್ನೂ ವ್ಯಾಕ್ಸಿನ್ ಕೊಡ್ತಾ ಇಲ್ಲ. 18 ಇಯರ್ಸ್ ಎಬೋ ಮಾತ್ರ ವ್ಯಾಕ್ಸಿನ್ ಇವಾಗ ಅವೈಲಬಲ್ ಇರೋದು. ಅದಕ್ಕೆ ಗೌರ್ಮೆಂಟ್ ಬೇಗ ಮಕ್ಕಳಿಗೂ ಒಂದು ಟ್ರಯಲ್ ನಡೆಸಿ ಅವರಿಗೂ ಒಂದು ವ್ಯಾಕ್ಸಿನ್ ಕೊಡೋಕ್ಕೆ ಶುರು ಮಾಡಲಿ. ಆಗ ಮಕ್ಕಳಿಗೆ 3rd ವೇವಲ್ಲಿ ಏನೂ ಆಗೋದಿಲ್ಲ. ಸೊ ಕೊನೆಯದಾಗ ಏನು ಹೇಳ್ತೀನಿ ಅಂದರೆ ಆಗಿಂದ ಹೇಳ್ತಾ ಇರೋ ಹಾಗೆ ಹೆದ್ರಕ್ಕೆ ಹೋಗ್ಬೇಡಿ. ಎದುರಿಸೋರು ಜಾಸ್ತಿ ಇದ್ದಾರೆ ನಮ್ಮ ದೇಶದಲ್ಲಿ. ಇನ್ನು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶದಲ್ಲೂ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಕ್ಕೆ ಜನ ಹಿಂದೆ ಬಿದ್ದಿದ್ದಾರೆ. ಲೈಕ್ ಸೌತ್ ಕೊರಿಯಾ ಅಲ್ಲಿ ಫೆಬ್ರವರಿನಲ್ಲಿ ಲಾಂಚ್ ಮಾಡಿದರು ಈ ವ್ಯಾಕ್ಸಿನೇಷನ್ ಹಾಕುವಂಥ ಒಂದು ಕ್ಯಾಂಪೇನ್ನ. ಬಟ್ ಯಾರು ಜನ ಮುಂದೆ ಬರಲಿಲ್ಲ. ಸೊ ಜನರಿಗೆ ಏನು ಹೇಳಿದ್ದಾರೆ ಅಂತ ಅಂದರೆ ಯಾರ್ಯಾರು ಫಸ್ಟ್ ಡೋಸ್ ಆಫ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿರ್ತೀರಾ ಅವರು ಜುಲೈ ತಿಂಗಳಿಂದ ಹೊರಗಡೆ ಮಾಸ್ಕ್ ಇಲ್ಲದೆ ಓಡಾಡ್ಬೋದು ಅಂತ. ಸೊ ಈ ವಿಷಯ ಕೇಳಿ ಆದರೂ ಜಾಸ್ತಿ ಜನ ಬಂದು ವ್ಯಾಕ್ಸಿನ್ನ ಹಾಕ್ಸ್ಕೊಳ್ಳಿ ಅಂತ ಅನೌನ್ಸ್ ಮಾಡಿದ್ದಾರೆ. ಪಬ್ಲಿಕ್ ವ್ಯಾಕ್ಸಿನ್ ಪ್ರೋಗ್ರಾಮ್ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಯಾರ್ಯಾರು ಡೈರೆಕ್ಟ್ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೋ ಅವರೇನಾದರೂ ಫಸ್ಟ್ ಡೋಸ್ ಆಫ್ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ರೆ ಅವರೆಲ್ಲ ದೇ ಕ್ಯಾನ್ ಹ್ಯಾಂಗ್ ಔಟ್ ವಿತ್ ಈಚ್ ಅದರ್ ಅಂತ ಕೂಡ ಹೇಳಿದ್ದಾರೆ. ಎಗೇನ್ ಇದು ನಮ್ಮ ದೇಶದಲ್ಲ, ಸೌತ್ ಕೊರಿಯಾನಲ್ಲಿ. ಆದರೆ ನಮ್ಮಲ್ಲಿ ಫಸ್ಟ್ ಡೋಸೇ ಆಗಿರಲಿ, ಸೆಕೆಂಡ್ ಡೋಸೇ ಆಗಿರಲಿ, ಮಾಸ್ಕ್ ಹಾಕ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ತುಂಬ ಶೇರ್ ಮಾಡಿ. ಥ್ಯಾಂಕ್ ಯು. ಕಮೆಂಟ್ಸ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.